ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಆ ನಟಿ ಎಂಟ್ರಿ ಕೊಟ್ಟಿದ್ರು. ಗೋಲ್ಡನ್ ಸ್ಟಾರ್ಗೂ ನಾಯಕಿಯಾಗಿದ್ರು. ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಹೀರೋಯಿನ್ ಅರೆಸ್ಟ್ ಆಗಿದ್ದಾಳೆ. ಅಷ್ಟಕ್ಕೂ ಯಾರು ಆ ನಟಿ ಅಂತೀರಾ? ಈ ಸ್ಟೋರಿ ನೋಡಿ. ದುಬಾರಿ ದುನಿಯಾದಲ್ಲಿ ಚಿನ್ನಕ್ಕೀಗ ರಾಜಮರ್ಯಾದೆ. ಕೆಜಿ ಬಿಡಿ, ಗ್ರಾಮ್ ಖರೀದಿಸೋದು ಈ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ಸ್ಯಾಂಡಲ್ವುಡ್ ನಟಿಯೊಬ್ಬಳ ವಿರುದ್ಧ ಚಿನ್ನ ಸಾಗಾಟ ಮಾಡಿದ ಆರೋಪ ಕೇಳಿ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಮೇಲೆ ನಟಿ ಅರೆಸ್ಟ್. ಮಾಣಿಕ್ಯ ಸಿನಿಮಾ ನಟಿ ರನ್ಯಾ ರಾವ್ ಬಂಧನ. ರನ್ಯಾ ರಾವ್ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ನಟಿ. ಹಿರಿಯ ಪೊಲೀಸ್ ಅಧಿಕಾರಿಯ ಸಂಬಂಧಿಗಳಾದ ಆಕೆಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಸಿಗುವಂತ ಪ್ರೊಫೈಲ್. ಆದ್ರೀಗ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾಳೆ. ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಹೌದು, ವಿಮಾನದಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋ ಆರೋಪದಡಿ ನಟಿ ರನ್ಯಾ ರಾವ್ ಅನ್ನ ಬಂಧಿಸಲಾಗಿದೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ದುಬೈಗೆ ಹೋಗಿದ್ದ ರನ್ಯಾ ರಾವ್ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದು ಇಳಿದಿದ್ರು. ದುಬೈನಿಂದ ಬರುವಾಗ ಇಮಿಗ್ರೇಷನ್ ಚೆಕಿಂಗ್ ವೇಳೆ ಸುಮಾರು 14.8 ಕೆಜಿ ಚಿನ್ನ ಸಿಕ್ಕಿದ್ದು ಕೂಡಲೇ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಕೂಡಲೇ ನಟಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿನ್ನ ಇವರ ಕೈಗೆ ಹೇಗ್ ಬಂತು, ದಾಖಲೆ ಇಲ್ಲದಿದ್ರು ಯಾಕೆ ಸಾಗಿಸುತ್ತಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುದೀಪ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಆ ನಟಿ ಎಂಟ್ರಿ ಕೊಟ್ಟಿದ್ರು. ಗೋಲ್ಡನ್ ಸ್ಟಾರ್ಗೂ ನಾಯಕಿಯಾಗಿದ್ರು. ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಹೀರೋಯಿನ್ ಅರೆಸ್ಟ್ ಆಗಿದ್ದಾಳೆ. ಅಷ್ಟಕ್ಕೂ ಯಾರು ಆ ನಟಿ ಅಂತೀರಾ? ಈ ಸ್ಟೋರಿ ನೋಡಿ. ದುಬಾರಿ ದುನಿಯಾದಲ್ಲಿ ಚಿನ್ನಕ್ಕೀಗ ರಾಜಮರ್ಯಾದೆ. ಕೆಜಿ ಬಿಡಿ, ಗ್ರಾಮ್ ಖರೀದಿಸೋದು ಈ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ಸ್ಯಾಂಡಲ್ವುಡ್ ನಟಿಯೊಬ್ಬಳ ವಿರುದ್ಧ ಚಿನ್ನ ಸಾಗಾಟ ಮಾಡಿದ ಆರೋಪ ಕೇಳಿ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಮೇಲೆ ನಟಿ ಅರೆಸ್ಟ್. ಮಾಣಿಕ್ಯ ಸಿನಿಮಾ ನಟಿ ರನ್ಯಾ ರಾವ್ ಬಂಧನ. ರನ್ಯಾ ರಾವ್ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ನಟಿ. ಹಿರಿಯ ಪೊಲೀಸ್ ಅಧಿಕಾರಿಯ ಸಂಬಂಧಿಗಳಾದ ಆಕೆಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಸಿಗುವಂತ ಪ್ರೊಫೈಲ್. ಆದ್ರೀಗ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾಳೆ. ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಹೌದು, ವಿಮಾನದಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋ ಆರೋಪದಡಿ ನಟಿ ರನ್ಯಾ ರಾವ್ ಅನ್ನ ಬಂಧಿಸಲಾಗಿದೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ದುಬೈಗೆ ಹೋಗಿದ್ದ ರನ್ಯಾ ರಾವ್ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದು ಇಳಿದಿದ್ರು. ದುಬೈನಿಂದ ಬರುವಾಗ ಇಮಿಗ್ರೇಷನ್ ಚೆಕಿಂಗ್ ವೇಳೆ ಸುಮಾರು 14.8 ಕೆಜಿ ಚಿನ್ನ ಸಿಕ್ಕಿದ್ದು ಕೂಡಲೇ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಕೂಡಲೇ ನಟಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿನ್ನ ಇವರ ಕೈಗೆ ಹೇಗ್ ಬಂತು, ದಾಖಲೆ ಇಲ್ಲದಿದ್ರು ಯಾಕೆ ಸಾಗಿಸುತ್ತಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುದೀಪ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಆ ನಟಿ ಎಂಟ್ರಿ ಕೊಟ್ಟಿದ್ರು. ಗೋಲ್ಡನ್ ಸ್ಟಾರ್ಗೂ ನಾಯಕಿಯಾಗಿದ್ರು. ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಹೀರೋಯಿನ್ ಅರೆಸ್ಟ್ ಆಗಿದ್ದಾಳೆ. ಅಷ್ಟಕ್ಕೂ ಯಾರು ಆ ನಟಿ ಅಂತೀರಾ? ಈ ಸ್ಟೋರಿ ನೋಡಿ. ದುಬಾರಿ ದುನಿಯಾದಲ್ಲಿ ಚಿನ್ನಕ್ಕೀಗ ರಾಜಮರ್ಯಾದೆ. ಕೆಜಿ ಬಿಡಿ, ಗ್ರಾಮ್ ಖರೀದಿಸೋದು ಈ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ಸ್ಯಾಂಡಲ್ವುಡ್ ನಟಿಯೊಬ್ಬಳ ವಿರುದ್ಧ ಚಿನ್ನ ಸಾಗಾಟ ಮಾಡಿದ ಆರೋಪ ಕೇಳಿ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಮೇಲೆ ನಟಿ ಅರೆಸ್ಟ್. ಮಾಣಿಕ್ಯ ಸಿನಿಮಾ ನಟಿ ರನ್ಯಾ ರಾವ್ ಬಂಧನ. ರನ್ಯಾ ರಾವ್ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ನಟಿ. ಹಿರಿಯ ಪೊಲೀಸ್ ಅಧಿಕಾರಿಯ ಸಂಬಂಧಿಗಳಾದ ಆಕೆಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಸಿಗುವಂತ ಪ್ರೊಫೈಲ್. ಆದ್ರೀಗ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾಳೆ. ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಹೌದು, ವಿಮಾನದಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋ ಆರೋಪದಡಿ ನಟಿ ರನ್ಯಾ ರಾವ್ ಅನ್ನ ಬಂಧಿಸಲಾಗಿದೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ.
ಇತ್ತೀಚೆಗೆ ದುಬೈಗೆ ಹೋಗಿದ್ದ ರನ್ಯಾರಾವ್ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದು ಇಳಿದಿದ್ರು. ದುಬೈನಿಂದ ಬರುವಾಗ ಇಮಿಗ್ರೇಷನ್ ಚೆಕಿಂಗ್ ವೇಳೆ ಸುಮಾರು 14.8 ಕೆಜಿ ಚಿನ್ನ ಸಿಕ್ಕಿದ್ದು ಕೂಡಲೇ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಕೂಡಲೇ ನಟಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿನ್ನ ಇವರ ಕೈಗೆ ಹೇಗ್ ಬಂತು, ದಾಖಲೆ ಇಲ್ಲದಿದ್ರು ಯಾಕೆ ಸಾಗಿಸುತ್ತಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುದೀಪ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಆ ನಟಿ ಎಂಟ್ರಿ ಕೊಟ್ಟಿದ್ರು. ಗೋಲ್ಡನ್ ಸ್ಟಾರ್ಗೂ ನಾಯಕಿಯಾಗಿದ್ರು. ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಹೀರೋಯಿನ್ ಅರೆಸ್ಟ್ ಆಗಿದ್ದಾಳೆ. ಅಷ್ಟಕ್ಕೂ ಯಾರು ಆ ನಟಿ ಅಂತೀರಾ? ಈ ಸ್ಟೋರಿ ನೋಡಿ. ದುಬಾರಿ ದುನಿಯಾದಲ್ಲಿ ಚಿನ್ನಕ್ಕೀಗ ರಾಜಮರ್ಯಾದೆ. ಕೆಜಿ ಬಿಡಿ, ಗ್ರಾಮ್ ಖರೀದಿಸೋದು ಈ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ಸ್ಯಾಂಡಲ್ವುಡ್ ನಟಿಯೊಬ್ಬಳ ವಿರುದ್ಧ ಚಿನ್ನ ಸಾಗಾಟ ಮಾಡಿದ ಆರೋಪ ಕೇಳಿ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಮೇಲೆ ನಟಿ ಅರೆಸ್ಟ್. ಮಾಣಿಕ್ಯ ಸಿನಿಮಾ ನಟಿ ರನ್ಯಾರಾವ್ ಬಂಧನ. ರನ್ಯಾರಾವ್ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ನಟಿ. ಹಿರಿಯ ಪೊಲೀಸ್ ಅಧಿಕಾರಿಯ ಸಂಬಂಧಿಗಳಾದ ಆಕೆಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಸಿಗುವಂತ ಪ್ರೊಫೈಲ್. ಆದ್ರೀಗ ನಟಿ ರನ್ಯಾರಾವ್ ಅರೆಸ್ಟ್ ಆಗಿದ್ದಾಳೆ. ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಹೌದು, ವಿಮಾನದಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋ ಆರೋಪದಡಿ ನಟಿ ರನ್ಯಾರಾವ್ ಅನ್ನ ಬಂಧಿಸಲಾಗಿದೆ. ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ದುಬೈಗೆ ಹೋಗಿದ್ದ ರನ್ಯಾರಾವ್ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದು ಇಳಿದಿದ್ರು. ದುಬೈನಿಂದ ಬರುವಾಗ ಇಮಿಗ್ರೇಷನ್ ಚೆಕಿಂಗ್ ವೇಳೆ ಸುಮಾರು 14.8 ಕೆಜಿ ಚಿನ್ನ ಸಿಕ್ಕಿದ್ದು ಕೂಡಲೇ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಕೂಡಲೇ ನಟಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿನ್ನ ಇವರ ಕೈಗೆ ಹೇಗ್ ಬಂತು, ದಾಖಲೆ ಇಲ್ಲದಿದ್ರು ಯಾಕೆ ಸಾಗಿಸುತ್ತಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುದೀಪ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಆ ನಟಿ ಎಂಟ್ರಿ ಕೊಟ್ಟಿದ್ರು. ಗೋಲ್ಡನ್ ಸ್ಟಾರ್ಗೂ ನಾಯಕಿಯಾಗಿದ್ರು. ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಹೀರೋಯಿನ್ ಅರೆಸ್ಟ್ ಆಗಿದ್ದಾಳೆ. ಅಷ್ಟಕ್ಕೂ ಯಾರು ಆ ನಟಿ ಅಂತೀರಾ? ಈ ಸ್ಟೋರಿ ನೋಡಿ. ದುಬಾರಿ ದುನಿಯಾದಲ್ಲಿ ಚಿನ್ನಕ್ಕೀಗ ರಾಜಮರ್ಯಾದೆ. ಕೆಜಿ ಬಿಡಿ, ಗ್ರಾಮ್ ಖರೀದಿಸೋದು ಈ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ಸ್ಯಾಂಡಲ್ವುಡ್ ನಟಿಯೊಬ್ಬಳ ವಿರುದ್ಧ ಚಿನ್ನ ಸಾಗಾಟ ಮಾಡಿದ ಆರೋಪ ಕೇಳಿ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಮೇಲೆ ನಟಿ ಅರೆಸ್ಟ್. ಮಾಣಿಕ್ಯ ಸಿನಿಮಾ ನಟಿ ರನ್ಯಾರಾವ್ ಬಂಧನ. ರನ್ಯಾರಾವ್ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ನಟಿ. ಹಿರಿಯ ಪೊಲೀಸ್ ಅಧಿಕಾರಿಯ ಸಂಬಂಧಿಗಳಾದ ಆಕೆಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಸಿಗುವಂತ ಪ್ರೊಫೈಲ್. ಆದ್ರೀಗ ನಟಿ ರನ್ಯಾರಾವ್ ಅರೆಸ್ಟ್ ಆಗಿದ್ದಾಳೆ. ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಹೌದು, ವಿಮಾನದಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋ ಆರೋಪದಡಿ ನಟಿ ರನ್ಯಾರಾವ್ ಅನ್ನ ಬಂಧಿಸಲಾಗಿದೆ. ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ದುಬೈಗೆ ಹೋಗಿದ್ದ ರನ್ಯಾರಾವ್ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದು ಇಳಿದಿದ್ರು. ದುಬೈನಿಂದ ಬರುವಾಗ ಇಮಿಗ್ರೇಷನ್ ಚೆಕಿಂಗ್ ವೇಳೆ ಸುಮಾರು 14.8 ಕೆಜಿ ಚಿನ್ನ ಸಿಕ್ಕಿದ್ದು ಕೂಡಲೇ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಕೂಡಲೇ ನಟಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿನ್ನ ಇವರ ಕೈಗೆ ಹೇಗ್ ಬಂತು, ದಾಖಲೆ ಇಲ್ಲದಿದ್ರು ಯಾಕೆ ಸಾಗಿಸುತ್ತಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.